ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ನಗರಸಭೆ ಮಾಜಿ ಅಧ್ಯಕ್ಷರಾದ ಎಂ ಈರಣ್ಣನವರ ಹುಟ್ಟುಹಬ್ಬ, ಅಭಿಮಾನಿಗಳಿಂದ ಮಾಲಾರ್ಪಣೆ ಮಾಡಿ ನಮನ. ನಲ್ಲಗುಂಡ ಕ್ರಾಸ್ನಲ್ಲಿ ಪೊಲೀಸ್ ವೇಷದಲ್ಲಿ ಚಿನ್ನ ಪಡೆದು ಕಲ್ಲು ಕೊಟ್ಟು ಪರಾರಿಯಾದ ಖದೀಮರು. ಕವಿತಾಳದಲ್ಲಿ 10ನೇ ತರಗತಿ ವಿದ್ಯಾರ್ಥಿನಿ ಮೇಲೆ ಅಪಹರಣ, ಆರೋಪಿ ಬಂಧನ. ಜ್ಞಾನದ ಸಂಪತ್ತನ್ನು ನೀಡುವ ಕುತೂಹಲಕಾರಿ ಕಾರ್ಯಕ್ರಮ, ಸಂಸದ ಕುಮಾರ್ ನಾಯಕ್. ಮಹಾನಗರ ಪಾಲಿಕೆ ಉಪ ಆಯುಕ್ತರಾಗಿ ಗುರುಸಿದ್ದಯ್ಯ, ವಲಯ ಆಯುಕ್ತರಾಗಿ ಮೆಹಬೂಬ್ ಜಿಲಾನ್. ಯರಗೇರದಲ್ಲಿ ಹಜರತ್ ಬಡೆ ಸಾಬ್ ದರ್ಗಾ ಉರುಸ್, ವಿಜೃಂಭಣೆಯಿಂದ ನಡೆದ ಗಂಧದ ಮೆರವಣಿಗೆ. ವಾರ್ತೆಗಳ ವಿವರ. ನಗರಸಭೆ ಮಾಜಿ ಅಧ್ಯಕ್ಷ ದಿವಂಗತ ಎಂ ಈರಣ್ಣ ಅವರ 73ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರ ಕುಟುಂಬ ಸದಸ್ಯರು, ನಗರದ ಗಣ್ಯರು, ಸಾರ್ವಜನಿಕರು ಎಂ ಈರಣ್ಣ ವೃತ್ತದಲ್ಲಿರುವ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು. मोबाइल दिया ना भैया सेल्फी करवा
ಶಿವು ఇక్కడ ಕಟ್ ಮಾಡ್ರಿ ಕಟ್ ಮಾಡ್ರಿ हाँ अभी तुम ऐसे ठहर छोड़ो भाग 2 मिनट राणा किधर ರೈಟಾ ನೀನು ಹೆಂಗ್ ಅಂತಿದ್ದೆ ಹಂಗೆ ಶಿವು भैया अति अति अना ಒಂದು ನಿಮಿಷ ಅಣ್ಣ 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 ಫೋನ್ తీసుకో ಅದರ ಪದ ಫೋನ್ తీసుకో ಬೈ ಒಂದು ಅಣ್ಣ ಈಗ నగమమ్మ ఏం అర్థం మారు నగనికి స్మైలింగ్ వచ్చేట్లేదా ನಂತರ ಎಂ ಈರಣ್ಣವರ ಸಮಾಧಿಗೆ ಪೂಜೆ ಸಲ್ಲಿಸಲಾಯಿತು. ईश्वरी सर्वभूतभूतानां तापयश्रियं दिव्यकर्मणगन्धान्धारयां विदलं त्रिपुरा विजन्म पापसंहारं एकबिल्वं स्वार्पणं बिल्वपत्राणि दोस्तरं प्रोक्तो वेदान्ते स्वप्रतिष्ठितां यस्य प्रकृतिलीनस्य परसमयेश्वरः वनस्पतिरुतमपेतकन्नाट्यमुत्तमम् आग्रे सर्वदेवानां दुर्गोय प्रतिगतं मंगलम गुरुवर्य ब्रह्मांड भुवन आचार्य पिंडांड शोधन कार्य ब्रह्मांड भुवन आचार्य पिंडांड शोधन कार्य पाखंड खंडन धैर्य श्रुत वेद वेदलिंग श्रुत भक्त पापभंग श्रुत पंचबाण संग श्रुत शीर्षर सत्संग कालादि पंचाच पंचाचार्य मंगलम गुरुवर्य मंगलम गुरु ಎಲ್ಲ ತಗೊಂಡ್ಬಿಡ್ರಿ ಹಂಗೆ ನೋಡಿ ಎಲ್ಲರೂ ಇಲ್ಲಿ ನೋಡಿ ಅಲ್ಲಿ ಅಣ್ಣನ ಹತ್ರ ಅಣ್ಣ ಅಣ್ಣ ಕಟ್ ಮಾಡು ರಾಣ ನೋಡಿ ರಾಣ ಇಲ್ಲಿ ಇಶು ಇಲ್ಲಿ ನೋಡು
ರಾಯ್ ಅದೇ ಹೋಗಿ ಬರ್ತದೆ ಅಮ್ಮ ಸ್ವಲ್ಪ ಆಯ್ತು ಅಣ್ಣ ಅಣ್ಣ ಇಲ್ಲಿ ನೋಡ್ರಿ ಅಮ್ಮ ಅಮ್ಮ ಓಕೆ ಅಣ್ಣ ನಂದ್ರಾಗ ತೆಗಪ್ಪ ಎಲ್ಲ ಬಣ್ಣ ಅಣ್ಣ ಹಾಕಣ ನಾ ರೈಟ್ ಅಣ್ಣ ಸರ್ ನೀವು ಚೆಕ್ ಮಾಡಿ ಇವತ್ತು ಈವೆಂಟಲ್ಲಿದ್ದೆ ಸರ್ ನಾನು ಇವತ್ತು ಈವೆಂಟಲ್ಲಿದ್ದೆ ನಾನು
ಸಂದರ್ಭದಲ್ಲಿ ಎಂ ಈರಣ್ಣ ಅವರ ಪತ್ನಿ ಪದ್ಮಾವತಿ ಎಂ ಈರಣ್ಣ, ಪುತ್ರ ಎಂ ಪವನ್ ಕುಮಾರ್, ಸೊಸೆ ಪವಿತ್ರ ಪವನ್ ಕುಮಾರ್, ಮೊಮ್ಮಕ್ಕಳಾದ ರಾಣಾ ಮತ್ತು ರಿಷಿ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ತಿಮ್ಮಪ್ಪ ನಾಡಗೌಡ, ಪಿ ಯಲ್ಲಪ್ಪ, ಶಂಶಾಲಂ, ಸುಭಾಷ್ ಅಸ್ಕಿಹಾಳ್, ಹರೀಶ್ ನಾಡಗೌಡ, ರವೀಂದ್ರ ಜಲ್ದಾರ್, ವಿಶ್ವನಾಥ್ ಪಟ್ಟಿ, ಈರೇಶ್, ಚಂದ್ರು, ನರಸಪ್ಪ ಆಶಾಪುರ್, ಶಾಂತಕುಮಾರ್ ಸೇರಿದಂತೆ ಇತರರು ಇದ್ದರು. ಇದೇ ಸಂದರ್ಭದಲ್ಲಿ ಗಣ್ಯಮಾನ್ಯರು ಹಾಗೂ ಎಂ ಈರಣ್ಣ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಪೊಲೀಸರ ವೇಷದಲ್ಲಿ ಬಂದ ದರೋಡೆಕೋರರು ಕಳ್ಳತನದ ಬಗ್ಗೆ ಜಾಗೃತಿ ಮೂಡಿಸುವಂತೆ ನಟಿಸಿ ಚಿನ್ನಾಭರಣವನ್ನು ದೋಚಿಕೊಂಡು ಹೋದ ಘಟನೆ ನಗರ ಹೊರವಲಯದ ನಲ್ಲಗುಂಡ ಕ್ರಾಸ್ನಲ್ಲಿ ಭಾನುವಾರ ಬೆಳಗ್ಗೆ ನಡೆದಿದೆ. ರಾಯಚೂರು ನಗರದ ಮಡ್ಡಿಪೇಟೆ ನಿವಾಸಿಗಳಾದ ವೈ ಮಲ್ಲೇಶ್ ಹಾಗೂ ಸರೋಜಮ್ಮ ಯರಗೇರ ಬಡೆ ಸಾಬ್ ಉರುಸಿಗೆ ಹೋಗಿ ವಾಪಸ್ ಆಗುತ್ತಿದ್ದ ವೇಳೆ ನಲ್ಲಗುಂಡ ಕ್ರಾಸ್ ಬಳಿ ಬೆಳಿಗ್ಗೆ 9:30 ಸುಮಾರಿಗೆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಪೊಲೀಸ್ ವೇಷದಲ್ಲಿ ಬೈಕ್ ಮೇಲೆ ಬಂದು ಅವರನ್ನು ನಿಲ್ಲಿಸಿ, ರಾತ್ರಿ ಈ ಪ್ರದೇಶದಲ್ಲಿ ಕಳ್ಳತನವಾಗಿದೆ, ಮೈ ಮೇಲೆ ಈ ರೀತಿಯಾಗಿ ಒಡವೆಗಳನ್ನು ಹಾಕಿಕೊಳ್ಳಬೇಡಿ ಎಂದು ಜಾಗೃತಿ ಮೂಡಿಸುವಂತೆ ನಟಿಸಿ 4 ತೊಲೆ ಚಿನ್ನದ ತಾಳಿ ಸರವನ್ನು ಕಾಗದದಲ್ಲಿ ಕಟ್ಟಿಕೊಡುತ್ತೇವೆ ಕೊಡಿ ಎಂದು ಪಡೆದುಕೊಂಡು ನಂತರ ಸರವನ್ನು ತಮ್ಮಲ್ಲಿಯೇ ಇರಿಸಿ ಕಲ್ಲಿನ ಹರಳುಗಳನ್ನು ಕಾಗದದಲ್ಲಿ ಕಟ್ಟಿಕೊಟ್ಟು ಪರಾರಿಯಾಗಿದ್ದಾರೆ. ದುಷ್ಕೃತ್ಯದ ಧೋರಣೆ ಜನರಲ್ಲಿ ಆತಂಕವನ್ನು ಉಂಟು ಮಾಡಿದೆ. ಸ್ಥಳೀಯರು ಘಟನೆ ಬಗ್ಗೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆದರೆ ಪೊಲೀಸರಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಸರ ಕಳೆದುಕೊಂಡ ಆರೋಪಿಸಿದ್ದು ಯರಗೇರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಜವಾಬ್ದಾರಿ ಇಲ್ಲ, ಇಲ್ಲಿ ನಿಮ್ ಜವಾಬ್ದಾರಿ ಇಲ್ಲ. ನಿಮ್ಮ ಮನುಷ್ಯರೇ ನಿಮ್ಮವರಾಗಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು, ನಿಮ್ಮವರಾದ್ರೆ ನಿಮ್ಗೆ ಗೊತ್ತಾಗ್ತದ್ರಿ. ಹೆಲ್ಮೆಟ್ ಬಟ್ಟೆ 500 ಲಾಸ್ಟ್ 500 ಇದು ಸರ್ ಹೆಲ್ಮೆಟ್ 500 ರೂಪಾಯಿ ಮೊನ್ನೆ ಡೇಟ್ ತೋರಿಸಿ ನಾವ್ ಕೇಳ್ತೀವಿ. ಗಾಡಿ ನಂಬರ್ 500 ತೋರ್ಸ, ಮೊನ್ನೆ ಹೆಲ್ಮೆಟ್ ಇಟ್ಕೊಂಡು 500 ರೂಪಾಯಿ ಇಟ್ಕೊಂಡಾರ. ಅದನ್ನ ಏನ್ ಮಾತಾಡಿ ರೆಸ್ಪಾನ್ಸ್ ಬೇರೆ ಉಂಟ್ರೋಳು ಇದು ನೇಮ್ಲೆ ಸಂಬಳ ಮೀನಿಂಗ್ ಬೆಟರ್ ಏನಂತೆ ರೆಸ್ಪಾನ್ಸ್ ಬೇರೆ ಉಂಟ್ರೋಳು. ಬರ್ರಿ ನೋಡೋಣ, ಬರ್ರಿ ಸರ್ಕಲ್ ಕ್ಯಾಮ್ರಾ ಹಿರಿಯರು ಬಡೆ ಸಾಬ್ರ ಸಲುವಾಗಿ ಬಂದಿದ್ವಿ. ಬೆಳಿಗ್ಗೆ 8:00 ಬಂದಿದ್ವಿ. ಅಲ್ಲಿ ಕಾಯಿ ಹೊಡ್ಕೊಂಡು ವಾಪಸ್ಸು ಇಲ್ಲಿ ಯರಗೇರಲ್ಲಿ ಚಾಯ್ ನಾಷ್ಟ ಮಾಡಿದ್ವಿ. ಯರಗೇರಿ ಆದಮೇಲೆ ತುಂಟಾಪುರ್ಗೆ ಹೋಗಿ ಚಾಯ್ ಕುಡಿದ್ವಿ. ಅಲ್ಲಿ ಆಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲಿ ನಲ್ಲಬಂಡ ಸರ್ಕಲ್ ಬರ್ತೈತೆ, ಅಲ್ಲಿ ಕ್ರಾಸು. ಅಲ್ಲಿ ಬಂದಾಗ ಇಬ್ಬರು ಸಿಂಗಲ್ ಸೈಕಲ್ ಮೋಟ್ರ್ ಮೇಲೆ ಇಬ್ಬರು ಬಂದರು. ಹೆಲ್ಮೆಟ್ ಹಾಕ್ಕೊಂಡು ಪೊಲೀಸ್ ಪ್ಯಾಂಟ್ ಹಾಕಿ ಮೇಲೆ ಗರಂ ಬನ್ಯಾನ ಹಾಕ್ಕೊಂಡು ಬಂದಿದ್ದರು. ಬಂದು ಸೈಡ್ ತೊಗೊಳ್ರಿ ಅಂದರು. ನಾನೇನು ಮಾಡಿದ್ದೆ, ಪೊಲೀಸವ್ರು ಬಿಡಪ್ಪ ಹೆಲ್ಮೆಟ್ ಹಾಕಿಲ್ಲ, ಹೆಲ್ಮೆಟ್ಟು ಹ್ಯಾಂಡ್ಲಿಗೆ ಹಾಕಿದ್ದೆ, ಹಾಕ್ಬೇಕಂತ ಹೇಳ್ತಾರಂತೇಳಿ ನಾನು ಸೈಡಿಗೆ ನಿಂತೆ. ನಿಂದ್ರಣ ನನ್ನಲ್ಲಿ ಒಬ್ಬರು ಬಂದು ಹೆಣ್ಮಗಳಲ್ಲಿ ಒಬ್ರು ಹೋಗಿ, ಏನ್ರಿ ಇಲ್ಲಿ ಕಳ್ತನ ಆಗ್ಯದ, ರಾತ್ರಿ ಚಾಕು ತೋರಿಸಿ ಬಂಗಾರ ಗಿಂಗಾರ ಎಲ್ಲ ಎತ್ಕೊಂಡು ಹೋಗ್ಯಾರ, ನಿಮ್ಗೆ ಗೊತ್ತಿಲ್ಲ ಏನ್ರಿ, ಇಲ್ಲಿ ತಿರುಗಬೇಡ್ರಿ ಬಂಗಾರ ಗಿಂಗಾರ ಹಾಕ್ಕೊಂಡು ಅಂತಂದ್ರೆ. ಇಲ್ಲ ರೀ ಏನಾಗ್ಯದಲ್ಲ, ನಮ್ದು ಇದೆ ರಾಯಚೂರು ಅಂತಂದ್ವಿ. ಇಲ್ಲ ಏನೋ ಇದು ಬಂಗಾರ ಏನಾದಮ್ಮ ತೆಗೆದುಬಿಡು, ಕಾಯಿ ತೆಗೆದು ಒಳಗಿಟ್ಕೊಂಡು. ನಾನು ಈ ಕಡೆ ಇನ್ನೊಬ್ಬರು ಬಂದರು, ಒಂದು ಸಿಂಗಲ್ ಸೈಕಲ್ ಮೋಟ್ರ್ ಮೇಲೆ ಇಬ್ಬರು ಬಂದರು, ಸೇಮ್ ಡ್ರೆಸ್ಸು. ಬಂದು ಏನಪ್ಪ ಏನಾಗ್ಯದ, ಏನು ಅದು ಇದು ಯಾವರು ಏನು ಹಂಗೆ ಹಿಂಗೆ ಅಂದರು. ನಾನು ಈ ಕಡೆ ಮಾತಾಡಿಸಿ ಆ ಕಡೆ ಹೆಣ್ಮಕ್ಳದ್ದು ಚೈನು ಒಂದು ಕಾಗದಾಗ ಇಟ್ಕೊಂಡು ಆಕೆಗೆ ಕೊಡೋಕಾಲಕ್ಕೆ ಚೇಂಜ್ ಮಾಡಿ ಕೊಟ್ಟಾರ. ನನಗೆ ಡೌಟ್ ಬಂದು ಸ್ವಲ್ಪ ಒಂದು ಕಿಲೋಮೀಟ್ರ್ ಹೋಗಿ ನೋಡಿದೆ, ಅದು ಚೈನ ತೆಗಿ ನೋಡೋಣ ಕರೆಕ್ಟ್ ಆದ ಇಲ್ಲ ಅಂತ ಹೇಳಿದೆ. ಅದು ತೆಗಿತೀವಿ, ಬರೀ ಕಲ್ಲವ, ಪೇಪರ್ ತೆಗೆದ್ರೆ ಬರೀ ಕಲ್ಲಿದ್ದರೆ ಮತ್ತೆ ವಾಪಸ್ ಬಂದುಬಿಟ್ವಿ. ರಾಯಚೂರಿಗೆ ಫೋನ್ ಮಾಡಿದೆ ನಾನು, ಏನಪ್ಪ ಇದು ಯಾವ ಏರಿಯಾಗೆ ಬರ್ತದೆ ಏನಂತೇಳಿ. ಫೋನ್ ಮಾಡಿದರೆ ಇಲ್ಲ ಏರಿಯಾರು ಬರ್ತದೆ ಅಂತಂದರು. ಹಿಂಗೆ 112 ಮಾಡಂದರು. 112 ಮಾಡಿದೆ. ಆಮೇಲೆ ಏನು ರೆಸ್ಪಾನ್ಸ್ ಬರಲಿಲ್ಲ. ನಮ್ಮವ್ರು ಕರೆದೆ, ನಮ್ಮ ಹುಡುಗ ಬಂದರು. ಮತ್ತು ಸ್ಟೇಷನ್ಗೆ ಹೋದ್ವಿ. ಅಲ್ಲಿ ಆಗಿದ್ದು 9:30, 10 ಗಂಟೆಗೆ ಸ್ಟೇಷನ್ ಬಂದೀವಿ. ಇವಾಗ 1-2 ಆಗ್ತೈತೆ, ಯಾರೂ ರೆಸ್ಪಾನ್ಸ್ ತೊಗೊಳ್ತಾ ಇಲ್ಲ, ಯಾರು ಒಬ್ಬರು ಪೊಲೀಸ್ ಬರ್ತಾಯಿಲ್ಲ. ಇಲ್ಲಿ ಸರ್ಕಲಲ್ಲಿ TV ಯಾವುದನ್ನು ಕ್ಯಾಮ್ರಾ ನೋಡ್ರಿ, ಅವರು ಬರ್ರಿ ಅಂದರೆ ನಾವು ಕೂಡ ಹೇಳಕ್ಕೈತಿ, ಅವ್ರು ಎಷ್ಟು ಹೇಳಿದ್ರೆ ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ನಾವು
ಬಂದು ಯಾರು ಜವಾಬ್ದಾರಿ ತೊಗೊಳ್ತಿಲ್ಲ, ಸಮಾಧಾನ ಮಾಡ್ತಾರೆ ಅಷ್ಟೇ. ಅವರು FIR ಮಾಡಿರಿ, ಅದು ಮಾಡಿರಿ, ಇದು ಮಾಡ್ರಿ ಅಂತಾರ. ಅದು ಮಾಡ್ಬೇಕಾ ಏನಂತಾರ್ರಿ ಅಲ್ಲಿ ಆಗ್ತದ, ಬರ್ತಾರ ಅವರು, ನಾಳೆ ಬರ್ರಿ ನೀವು, ನಾಳೆ ಹೇಳ್ತೀವಿ, ನಾವು ನೋಡ್ತೀವಿ, ಮಾಡ್ತೀವಿ ಅಂತಾರ. ಆಮೇಲೆ ಸರ್ಕಲಲ್ಲಿ, ಇಲ್ಲಿ ಯರಿಗೆರೆ ಸರ್ಕಲಲ್ಲಿ ಯಾವುದು ಕ್ಯಾಮ್ರಾ ಇಲ್ಲ, ಏನಿಲ್ಲ, ಎಲ್ಲ ಕಟ್ಟಾಗಿಬಿಟ್ಟಾರ, ಕಟ್ ಮಾಡ್ಯಾರ. ವೈರ್ಗಳೆಲ್ಲ ಅವರು ಬೇಕ್ರಿಯಲ್ಲಿ ಇಟ್ಟಾರ, ಅದೆಲ್ಲ ಕಟ್ಟಾಗಿ ಅವ್ರು ಕಂಪ್ಲೀಟ್ ಕೊಟ್ಟರು ಕೂಡ ಚಾಲು ಮಾಡಿಲ್ಲ. ಅವರು ಮುಂದೆ ಹೋಗೋಣ ಬರ್ರಿ ಅಂದರೆ ಯಾರು ಬರ್ತಾನೇ ಇಲ್ಲ. ಒಬ್ಬರು ಪೊಲೀಸವ್ರು ಏನಂತಾರ, ಇಲ್ಲ ನಮ್ಮ ಸುಮ್ಮನೆ ಕಳಿಸ್ಯಾರ ಅವರು, ನಂದೇನಲ್ಲ ಡ್ಯೂಟಿ ಅಂತೇಳಿ ಒಬ್ಬತ್ತ ಬಂದು ವಾಪಸ್ ಬಂದ್ಬಿಟ್ಟ 2 ನಿಮಿಷ ಇದ್ದು. ಬಾಕಿ ಯಾರೂ ಬರ್ತಾ ಇಲ್ಲ, ಇಲ್ಲೇ ಕುಂತೀವಿ ಅಂತ ಸ್ಟೇಷನಲ್ಲಿ ನಾವು. ಅವ್ರ ಮೇಡಮ್ ಕ್ರೈಮ್ ಬ್ರಾಂಚ್ ಅವರು ಒಬ್ಬರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವ್ರ ಮೇಡಮ್ 10ನೇ ತರಗತಿ ವಿದ್ಯಾರ್ಥಿನಿಯನ್ನು 5 ಜನ ಆರೋಪಿಗಳು ಅಪಹರಿಸಿ ಅತ್ಯಾಚಾರ ಎಸಗಿರುವ ಆರೋಪ ಮಸ್ಕಿ ತಾಲೂಕಿನ ಅಮೀನಗಡ ಗ್ರಾಮದಲ್ಲಿ ನವೆಂಬರ್ 2ರಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. 10ನೇ ತರಗತಿ ಓದುತ್ತಿದ್ದ ಅದೇ ಗ್ರಾಮದ ಬಾಲಕಿ ಅಪಹರಣವಾಗಿದ್ದು ಅತ್ಯಾಚಾರ ಹಾಗೂ ಚಿತ್ರಹಿಂಸೆ ನೀಡಿರುವುದಾಗಿ ಬಾಲಕಿಯ ಪೋಷಕರು ಆರೋಪಿಸಿದ್ದಾರೆ. ಬಾಲಕಿಯನ್ನು ಅಪಹರಣ ಮಾಡಿ ನಂತರ 2 ದಿನ ಕೂಡು ಹಾಕಿ ಚಿತ್ರಹಿಂಸೆ ನೀಡಿ ಅತ್ಯಾಚಾರ ಮಾಡಲಾಗಿದ್ದು, ದೌರ್ಜನ್ಯಕ್ಕೊಳಗಾದ ಬಾಲಕಿ 19 ವರ್ಷದ ಯುವಕನ ಮೇಲೆ ಆರೋಪ ಮಾಡಿದ್ದಾಳೆ. ಗೈಡ್ ತರಲು ಆಚೆ ಬಂದಾಗ ಕಾರಿನಲ್ಲಿ ಬಂದ 5 ಜನ ಆರೋಪಿಗಳು ಬಾಲಕಿಯನ್ನು ಕಿಡ್ನಾಪ್ ಮಾಡಿದ್ದಾರೆ. ನಂತರ ರಾತ್ರಿ ಇಡೀ ಕಾರಿನಲ್ಲಿ ಸಿರವಾರ ಪಟ್ಟಣದಲ್ಲಿ ಓಡಾಟ ನಡೆಸಿದ್ದಾರೆ. ಅದೇ ಗ್ರಾಮದ ಹುಚ್ಚರೆಡ್ಡೆಪ್ಪ, ಹುಚ್ಚಪ್ಪ, ಚನ್ನಬಸವ ಎಂಬುವವರಿಂದ ಅಪಹರಣ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದ್ದು, ಹುಚ್ಚರೆಡ್ಡಿ ಎಂಬಾತನಿಂದ ನಿರಂತರ ಅತ್ಯಾಚಾರ ಹಾಗೂ ಕೊಲೆ ಬೆದರಿಕೆ ಆರೋಪ ಕೇಳಿ ಬಂದಿದೆ. ಇದಲ್ಲದೆ ಹುಚ್ಚಪ್ಪ ಎಂಬ ವ್ಯಕ್ತಿ ಸಿಗರೇಟಿನಿಂದ ಬಾಲಕಿಗೆ ಸುಟ್ಟು ಚಿತ್ರಹಿಂಸೆ ನೀಡಿದ್ದಾನೆ ಎಂದು ಆರೋಪಿಸಲಾಗಿದ್ದು, ಆರೋಪಿ ಹುಚ್ಚರೆಡ್ಡಪ್ಪ ಎಂಬಾತನನ್ನು ಬಂಧಿಸಲಾಗಿದೆ. ಬಾಲಕಿಗೆ ಕಿರುಕುಳ ನೀಡಿದ ಇನ್ನುಳಿದ ಆರೋಪಿಗಳ ಬಂಧನವಾಗಬೇಕು ಎಂದು ಬಾಲಕಿಯ ಪೋಷಕರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿರುವ ರಾಯಚೂರು ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನದ ಸಂಪತ್ತನ್ನು ನೀಡುವ ನಿಟ್ಟಿನಲ್ಲಿ ಕುತೂಹಲಕಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಸಂಸದ ಜಿ. ಕುಮಾರ್ ನಾಯಕ್ ಹೇಳಿದರು. ಅವರಿಂದು ನಗರದ ಟ್ಯಾಗೂರ್ ಶಿಕ್ಷಣ ಮಹಾವಿದ್ಯಾಲಯ ಸಭಾಂಗಣದಲ್ಲಿ ಮರದಕಲ್ ಹೂಡೇದ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂಗವಾಗಿ ಮಲದಕಲ್ ಗೆಳೆಯರ ಬಳಗ ಹಾಗೂ ಜ್ಞಾನ ವೃಕ್ಷ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದಿಂದ ಹಮ್ಮಿಕೊಂಡಿದ್ದ 3ನೇ ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿಯನ್ನು ಕಿತ್ತೊಗೆಯುವ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ, ಪರೀಕ್ಷಾ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವದುರ್ಗ ತಾಲೂಕಿನ ಬಗ್ಗೆ ಇಡೀ ರಾಜ್ಯದ ಗಮನ ಸೆಳೆಯಲಾಗುತ್ತಿದೆ. ಮಲದಕಲ್ ಗೆಳೆಯರ ಬಳಗದ ಶ್ರಮ ಮತ್ತು ಬದ್ಧತೆಯಿಂದ ಇಡೀ ತಲೆಮಾರಿಗೆ ಅನುಕೂಲವಾಗಲಿದೆ ಎಂದರು. ಸ್ಪರ್ಧೆಗಳಲ್ಲಿ ಉತ್ತೀರ್ಣರಾಗುವುದು ಸಾಮಾನ್ಯ, ಆದರೆ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು ಶ್ಲಾಘನೀಯ. ರಸಪ್ರಶ್ನೆ ಸ್ಪರ್ಧೆ ಹಾಗೂ ಪರೀಕ್ಷಾ ತರಬೇತಿಗಳು ಪಂದ್ಯಗಳ ಮ್ಯಾಚ್ ಪ್ರಾಕ್ಟೀಸ್ ಇದ್ದಂತೆ ಇದರಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಹಾಗೂ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬಾನೇ ಸಂತೋಷ ಆಗ್ತದೆ. ಯಾವುದೇ ಒಂದು ರೀತಿಯ ಒಂದು ಜನರಲ್ ನಾಲೆಜ್ ಕ್ವಿಜ್ ಕಾಂಪಿಟೇಷನ್ ಅಂತ ಹೇಳಿದ್ರು ಕೂಡ ಅದು ಬಹಳ ಚೆನ್ನಾಗಿರುತ್ತೆ, ಬಹಳ ಕುತೂಹಲಕಾರಿಯಾಗಿರುತ್ತೆ. ಯಾಕಂದ್ರೆ ಯುವಕರು ಯುವತಿಯರು ಬರ್ತಾರೆ, ನಮ್ಮ ಯಾವ ರೀತಿ ತಾವು ಜ್ಞಾನವನ್ನು ಕಳಿಸ್ಕೊಂಡಿದ್ದೀವಿ, ಸಮಾಜದ ಸಾಮಾನ್ಯ ಜ್ಞಾನವನ್ನು ನಾವು ತೆಗೆದುಕೊಂಡಿದ್ದೀವಿ ಅನ್ನೋದನ್ನ ಅವರು ಒಂದು ರೀತಿಯ ಪರೀಕ್ಷೆಗೆ ಒಳಪಡ್ತಾ ಇರ್ತಾರೆ, ಸ್ಪರ್ಧೆ ಮಾಡ್ತಾರೆ. ಮತ್ತೆ ಅವರಲ್ಲಿ ಕೆಲವರು ಬಹುಮಾನ ಗೆಲ್ಲೋರು, ಕೆಲವರು ಮುಂದಿನ ಸತಿ ಗೆಲ್ಲುವಂಥದ್ದು ಸಾಮಾನ್ಯವಾಗಿರುವಂಥದ್ದು. ಅದು ಬಹಳ ಕುತೂಹಲಕಾರಿಯಾಗಿರುವಂಥದ್ದು, ಸಂತೋಷ ತಂದುಕೊಡುವಂಥದ್ದು. ಆದ್ರೆ ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ, ರಾಯಚೂರಿನಲ್ಲಿ ನೀವು ಈ ರೀತಿಯ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯನ್ನು ನಡೆಸ್ತಾ ಇರೋದು ನಿಜವಾಗಿಯೂ ಸಂತೋಷದ ವಿಷಯ. ರಾಜ್ಯ ಮಟ್ಟದ ಯಾವುದೇ ನಾವು ಕೇಳಿದ್ರು ಕೂಡ ಯಾವಾಗಲೂ ಅದು ಮೈಸೂರಿನಿಂದನೋ, ಬೆಂಗಳೂರಿನಿಂದನೋ, ಅಥವಾ ಗುಲ್ಬರ್ಗಾಯಿಂದನೋ, ಈ ರೀತಿ ದಾವಣಗೆರೆಯಿಂದನೋ ಈ ರೀತಿ ನಡೆಯೋದು ನಾವು ಕೇಳ್ತಾ ಇದ್ದೀವಿ.
ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು, ಹಿಂದುಳಿದ ಜಿಲ್ಲೆಗಳು ಅಂತ ಹೇಳಿದ್ರೆ ಯಾವಾಗಲೂ ಪ್ರಾರಂಭ ಮಾಡೋದೇ ನಾವು ರಾಯಚೂರಿನಿಂದ ಪ್ರಾರಂಭ ಮಾಡ್ತಾ ಇರ್ತೀವಿ. ರಾಯಚೂರು, ಯಾದಗಿರಿ. ಅದಕ್ಕೆ ತದ್ವಿರುದ್ಧವಾಗಿ ಇನ್ನೂ ನೀವು ಅಪ್ಲಿಕೇಶನ್ ಮುಂದೆ ಹೋಗ್ತಾ ಇದ್ದೀರಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದ್ರೆ 3ನೇ ವರ್ಷ ನಡೆದಿದೆ ಅಂತ ಹೇಳಿದ್ರೆ ನಿಮ್ಮ ದೃಢ ನಿಶ್ಚಯವನ್ನು ತೋರಿಸ್ತದೆ. 1ನೇ ವರ್ಷ 2ನೇ ವರ್ಷ ಮಾಡಿದ ಮೇಲೆ ಸುಸ್ತಾಗೋಗ್ತದೆ. ಯಾಕಪ್ಪ ಇದು ಸವಾಸ, ಇಷ್ಟೊಂದೆಲ್ಲ ಮಾಡ್ಬೇಕಲ್ಲ, ಇಷ್ಟೊಂದೆಲ್ಲ ಕೆಲಸ ನಾವೆಲ್ಲ ಬಿಟ್ಬಿಟ್ಟು ಇದನ್ನು ಮಾಡ್ತಾ ಇದ್ರೆ ಯಾರು ನಮ್ಗೆ ಹೊಗಳೋರಿಲ್ಲ ಅಥವಾ ನಮ್ಗೆ ಬೆನ್ ತಟ್ಟೋರಿಲ್ಲ, ಯಾಕೆ ಮಾಡ್ಬೇಕು ಇದನ್ನ ಅನ್ನೋ ರೀತಿಯ ಬಂದ್ರು ಕೂಡ ನೀವು ಅದನ್ನೆಲ್ಲ ಮೆಟ್ಟಿ 3ನೇ ವರ್ಷ ಕಾಲಿಡ್ತಾ ಇದ್ದೀವಿ. ನೋಡ್ತಿದ್ದಾಗಿ 10 ವರ್ಷ ಆಗುತ್ತೆ, 15 ವರ್ಷ ಆಗುತ್ತೆ, 20 ವರ್ಷ ಆಗುತ್ತೆ. ನಿಜವಾಗಿಯೂ ನಾನು ಬೇರೆ ಜಿಲ್ಲೆಗಳಲ್ಲಿ ನಡೆಯೋದನ್ನು ನೋಡ್ತಾ ಇದ್ದೀನಲ್ಲ, ಅದರಿಂದನೇ ಆ ರೀತಿಯ ಶ್ರಮದಿಂದ, ಆ ರೀತಿಯ ಒಂದು ಬದ್ಧತೆಯಿಂದನೇ ಈ ಇಡೀ ಪ್ರದೇಶಕ್ಕೆ ಅನುಕೂಲ ಆಗ್ತದೆ, ಇಡೀ ಒಂದು ಜನರೇಷನ್ಗೆ, ಒಂದು ತಲೆಮಾರಿಗೆ ಅನುಕೂಲ ಆಗುತ್ತದೆ. ಹಾಕಿರುವಂತಹ ಹಣಪಟ್ಟಿಯನ್ನು ಕಿತ್ತೋಗಿದ್ದ ದೇವದುರ್ಗದ ಮಕ್ಕಳು ಕೂಡ, ರಾಯಚೂರಿನ ಮಕ್ಕಳು ಕೂಡ, ಸುತ್ತಮುತ್ತಲಿನ ಜಿಲ್ಲೆಯ ಮಕ್ಕಳು ಕೂಡ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ತನ್ಮೂಲಕ ಪ್ರೇರಿತರಾಗಿ ಇನ್ನಿತರ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾವೆ, KPSC ಆಗ್ಬಹುದು, UPSC ಆಗ್ಬಹುದು, IAS ಪರೀಕ್ಷೆ ಆಗ್ಬಹುದು, ಇಂಜಿನಿಯರಿಂಗ್ ಪರೀಕ್ಷೆ ಆಗ್ಬಹುದು, ಯಾವುದರಲ್ಲೂ ಕೂಡ ನಾವು ಸ್ಪರ್ಧೆಯನ್ನ ಮಾಡ್ಲಿಕ್ಕೆ ತಯಾರಿದ್ದೀವಿ ಅಂತ. ಬರೀ ಪಾಸ್ ಆಗೋದು ಮಾತ್ರ ಅಲ್ಲ, ಯಾವ್ದೊಂದು ಪರೀಕ್ಷೆ ಹೋಗಿ ಪಾಸ್ ಆಗೋದು ಅದು ಮಾಡಬಹುದು. ಆದ್ರೆ ಸ್ಪರ್ಧೆ ಮಾಡಿಬಿಟ್ಟು ನಾವು ಕೂಡ ನಮ್ಮ ಜ್ಞಾನ ಶಕ್ತಿಯನ್ನ, ನಮ್ಮ ಒಂದು ಏನು ಜ್ಞಾನ ಗಳಿಸ್ಕೊಳ್ಬೇಕು ಎಂಬ ಆಕಾಂಕ್ಷೆ ಏನಿದೆ ಅದನ್ನ ಬೇರೆ ಜಿಲ್ಲೆಯ ಯುವಕ ಯುವತಿಯರ ಜೊತೆಗೆ ನಾವು ಸ್ಪರ್ಧೆಗೆ ಹೊಡ್ತೀವಿ ಅಂತ ಹೇಳುವ ಆತ್ಮವಿಶ್ವಾಸ ಏನಿದೆಯಲ್ಲ ಅದನ್ನ ಗಳಿಸ್ಕೊಳ್ಳಿಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ. ಇದೇ ವೇಳೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದ ಮರದಕಲ್ ನಿಜಾನಂದ ಯೋಗಾಶ್ರಮದ ಗುರು ಬಸವ ರಾಜಗುರು ಮಾತನಾಡಿ, ಭಾರತವನ್ನು ಬಡತನದ ರಾಷ್ಟ್ರವೆಂದು ಹೇಳಲಾಗುತ್ತದೆ. ಆದರೆ ಭಾರತ ಬಡ ರಾಷ್ಟ್ರವಲ್ಲ, ಭಾರತದಲ್ಲಿರುವ ಜನರು ಬಡವರು. ಭಾರತ ಸಮೃದ್ಧವಾದ ಸಂಪತ್ತನ್ನು ಹೊಂದಿದೆ, ಜೊತೆಗೆ ಅದ್ಭುತ ಜ್ಞಾನವನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ದೇಶ ಹಾಗೂ ಸಮಾಜ ನಮಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ನಾವು ದೇಶಕ್ಕೆ, ಸಮಾಜಕ್ಕೆ, ಈ ನೆಲಕ್ಕೆ ಏನು ಕೊಟ್ಟಿದ್ದೇವೆ ಎಂಬುವುದು ಅತಿ ಮುಖ್ಯ. ಆದ್ದರಿಂದ ಕದಿಯದ ಅಸ್ತ್ರವಾದ ಶಿಕ್ಷಣವನ್ನು ಕಲಿತು ಜ್ಞಾನವಂತರಾಗಿ ಸದೃಢ ರಾಷ್ಟ್ರವನ್ನು ನಿರ್ಮಾಣ ಮಾಡಲು ವಿದ್ಯಾರ್ಥಿಗಳು ಮುಂದಾಗಬೇಕಾಗಿದೆ ಎಂದರು. ಎಲ್ಲರೂ ಹೇಳಿದರು ಈ ದೇಶ ಬಡ ರಾಷ್ಟ್ರ, ಬಡ ರಾಷ್ಟ್ರ. ನಮ್ಮ ತಾಲೂಕಿಗೆ ಹೇಳ್ತಾರೆ ಬಡತನದಲ್ಲಿ. ಈ ದೇಶದ ನಮ್ಮ ಮಲದಕಲ್ಲಿ ಗಳಿಯರ ಬಳಗ ಅಂತ ಹೆಸರಿಟ್ಟಿದ್ದಾರೆ. ಅದು ನಮ್ಮೂರು. ನಮ್ಮೂರಿನವರು ಇಡೀ ಕರ್ನಾಟಕ ಎಲ್ಲ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದ್ದವರು ನಮ್ಮೂರು ಮಾನ್ಯ ಶಿವರಾಜ್ ಪಾಟೀಲ್ ಅವರು. ಅದು ಯಾವ ರೀತಿಯಾಗಿ ನಮ್ಮ ತಾಲೂಕಿಗೆ ಕುಳಿತು ಅಲ್ಲಿಯವರಿಗೆ ಗೊತ್ತ, ಬರೋದವರಿಗೆ ಗೊತ್ತು. ಅವ್ನು ಬರೋದವ್ರು ಸಿಕ್ಕಿದ್ದವ್ರಿಗೆ ನಾನು ಶೋಧನೆ ಮಾಡ್ತಾ ಇದ್ದೆ. ಒಬ್ಬರ ಮೇಲೆ ಒಬ್ಬರು ಹೇಳ್ತಾ ಹೋಗ್ತಾ ಯಾವನೋ ಬರೋದು ಹಿಡ್ಕೊಂಡ್ಬರ್ರಿ ಅವ್ನು ಇವರಿಗೂ ಸಿಕ್ಕಿ ನಾವೆಲ್ಲರಿಗೆ ಇಷ್ಟೆಲ್ಲ ನಂತರ ಯಾವುದೋ ಶಿವಮೊಗ್ಗನೋ, ಧಾರವಾಡನೋ, ಉಡುಪಿನೋ ಆ ಕಡೆಲ್ಲ ಬಹಳ ಶಿಕ್ಷಣವಂತರು, ಒಳ್ಳೆ ಮುತ್ಸದ್ದಿಗಳು ಅಂತ ಗುರುತಿಸಿಕೊಳ್ತದೆ. ಯಾಕೆ ನಾವು ಆ ಕಡೆ ಹೋಗೋದು ಅನ್ನುವ ಏಕೈಕ ದೃಷ್ಟಿಯನ್ನು ಇಟ್ಟುಕೊಂಡು ಈ ದೇಶ, ಈ ಸಮಾಜ. ಈ ಸಂದರ್ಭದಲ್ಲಿ ರವಿ ಫೌಂಡೇಶನ್ ಅಧ್ಯಕ್ಷ ರವಿ ಪಾಟೀಲ್, ಟ್ಯಾಗೂರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ RK ಅಮರೇಶ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ, ಡಯಟ್ ಉಪ ನಿರ್ದೇಶಕಿ R ಇಂದಿರಾ, ಪರ್ವತರೆಡ್ಡಿ ಮಾಲಿಪಾಟೀಲ್ ಫೌಂಡೇಶನ್ನ ಗೌರವಾಧ್ಯಕ್ಷೆ ಶಶಿಕಲಾ P ಮಾಲಿಪಾಟೀಲ್, ಪತ್ರಕರ್ತ ಚನ್ನ ಬಸವಣ್ಣ, CPI ಹನುಮರೆಡ್ಡಿ, ಮಾರುತಿ ಕುಮಾರ್ ಮರದಕಲ್, ಶಂಕರ್ ಹಟ್ಟಿ ಸೇರಿದಂತೆ ಇತರರು ಇದ್ದರು. ರಾಯಚೂರು ಮಹಾನಗರ ಪಾಲಿಕೆ ಉಪ ಆಯುಕ್ತರಾಗಿ ಗುರುಸಿದ್ದಯ್ಯ, ವಲಯ ಆಯುಕ್ತರಾಗಿ ಮೆಹಬೂಬ್ ಜಿಲಾನ್ ಅವರನ್ನು ವರ್ಗಾವಣೆಗೊಳಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಕೇಶವ ಪ್ರಸಾದ್ KH ಅವರು ಆದೇಶಿಸಿದ್ದಾರೆ. ನಗರಸಭೆ ಪೌರಾಯುಕ್ತರಾಗಿದ್ದ ಗುರುಸಿದ್ದಯ್ಯ ಇವರು ನಗರಸಭೆಯನ್ನು ಮೇಲ್ದರ್ಜೆಗೇರಿಸಿ ಮಹಾನಗರ ಪಾಲಿಕೆಯನ್ನಾಗಿ ಮಾಡಿ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಪೌರಾಯುಕ್ತರಾಗಿದ್ದ ಗುರುಸಿದ್ದಯ್ಯ ಇವರನ್ನು ರಾಯಚೂರು ಮಹಾನಗರ ಪಾಲಿಕೆ ಉಪ ಆಯುಕ್ತರನ್ನಾಗಿ ವರ್ಗಾಯಿಸಲಾಗಿದೆ.
ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ದ ಮೆಹಬೂಬ್ ಜಿಲಾನ್ ಇವರನ್ನು ಮಹಾನಗರ ಪಾಲಿಕೆ ವಲಯ ಆಯುಕ್ತರಾಗಿ ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ತಾಲೂಕಿನ ಯರಗೇರ ಗ್ರಾಮದಲ್ಲಿ ಐತಿಹಾಸಿಕ ಪ್ರಸಿದ್ಧಿ ಪಡೆದಿರುವ ಹಜರತ್ ಬಡೆ ಸಾಬ್ ರವರ 126ನೇ ವರ್ಷದ ಉರುಸು ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಉರುಸಿನ ಮೊದಲ ದಿನವಾದ ಇಂದು ಗಂಧದ ಮೆರವಣಿಗೆ ಗ್ರಾಮದ ವಿವಿಧ ಬಡಾವಣೆ ಮೂಲಕ ಹಾದು ದರ್ಗಾಕ್ಕೆ ತಲುಪಿ ದರ್ಗಾದಲ್ಲಿ ಸೈಯದ್ ಹಫೀಜುಲ್ಲಾ ಖಾದ್ರಿ ಸಜ್ಜಾದೆ ಹಾಗೂ ಸೈಯದ್ ಫಜಲುಲ್ಲಾ ಅವರು ಫಾತಿಹ ನೆರವೇರಿಸುವ ಮೂಲಕ ಉರುಸಿಗೆ ಚಾಲನೆ ನೀಡಲಾಯಿತು. ಸಕಲ ವಾದ್ಯಗಳು ಹಾಗೂ ನೂರಾರು ಸಂಖ್ಯೆಯ ಭಕ್ತರು ಸಮ್ಮುಖದಲ್ಲಿ ನೆರವೇರಿತು. 3 ದಿನಗಳ ಕಾಲ ನಡೆಯುವ ಉರುಸಿನ ಮೊದಲ ದಿನ ಗಂಧದ ಮೆರವಣಿಗೆ, ಉರುಸು ಹಾಗೂ ಜಿಯಾರಾತ್ ಕಾರ್ಯಕ್ರಮಗಳು ನಡೆಯಲಿವೆ. ರಾಜ್ಯ ಸೇರಿದಂತೆ ನಾಡಿನ ವಿವಿಧೆಡೆಯಿಂದ ಭಕ್ತ ಸಮೂಹ ಆಗಮಿಸಿದೆ. فيغفر لمن يشاء إلا وسعها ما كسبت وعليها ما اكتسبت ربنا لا تؤاخذنا على القوم الكافرين بسم الله الرحمن الرحيم سبح اسم ربك الأعلى الذي خلق فسوى والذي قدر فهدى إنه يعلم الجهر وما يخفى ويتجنبها الأشقى الذي يصلى النار الكبرى ثم لا يموت فيها ولا قد أفلح من تزكى وذكر اسم ربه فصلى بل تؤثرون الحياة الدنيا والآخرة خير وأبقى إن هذا لفي الصحف الأولى صحف إبراهيم وموسى وارهمها فجورها وتقواها قد أفلح من زكاها وقد خاب من دساها ودمدم عليهم ربهم بذنبهم فسواها ولا يخاف عقباها أيها الكافرون لا أعبد ما تعبدون ولا أنتم عابدون ما أعبد ولا بسم الله الرحمن الرحيم ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಹರಿಶ್ಚಂದ್ರ ರೆಡ್ಡಿ, ಜನಾರ್ದನ್ ರೆಡ್ಡಿ, ಎಲ್ ವೆಂಕಟರಾಮ್ ರೆಡ್ಡಿ, ವಿದ್ಯಾನಂದ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ರಾಕೇಶ್ ರೆಡ್ಡಿ, ದರ್ಗಾ ಕಮಿಟಿ ಅಧ್ಯಕ್ಷ ಮೆಹಬೂಬ್ ಪಟೇಲ್, ಕಾರ್ಯದರ್ಶಿ ಮೊಹಮ್ಮದ್ ನಿಜಾಮುದ್ದೀನ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಫಾರೂಕ್, ಫಕ್ರುದ್ದೀನ್, ಎಂ ಕೃಷ್ಣಾಜಿ, ಮಹಾದೇವ್ ನಾಯಕ್, ಹಾಜಿ ಮಲಂಗ್, ನಾಗರಾಜ್ ನಾಯಕ್, ಮಹಾದೇವ, ವೆಂಕಟೇಶ್, ರಾಮು, ಮಹಾದೇವ ಸೇರಿ ಅನೇಕರು ಉಪಸ್ಥಿತರಿದ್ದರು. ವಿವಿಧ ಗ್ರಾಮಗಳಿಂದ ಸಾವಿರಾರು ಭಕ್ತರು ಉರುಸ್ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರಸಭೆ ಮಾಜಿ ಅಧ್ಯಕ್ಷರಾದ ಎಂ ಈರಣ್ಣನವರ ಹುಟ್ಟುಹಬ್ಬ, ಅಭಿಮಾನಿಗಳಿಂದ ಮಾಲಾರ್ಪಣೆ ಮಾಡಿ ನಮನ. ನಲ್ಲಗುಂಡ ಕ್ರಾಸ್ನಲ್ಲಿ ಪೊಲೀಸ್ ವೇಷದಲ್ಲಿ ಚಿನ್ನ ಪಡೆದು ಕಲ್ಲು ಕೊಟ್ಟು ಪರಾರಿಯಾದ ಖದೀಮರು. ಕವಿತಾಳದಲ್ಲಿ 10ನೇ ತರಗತಿ ವಿದ್ಯಾರ್ಥಿನಿ ಮೇಲೆ ಅಪಹರಣ, ಆರೋಪಿ ಬಂಧನ. ಜ್ಞಾನದ ಸಂಪತ್ತನ್ನು ನೀಡುವ ಕುತೂಹಲಕಾರಿ ಕಾರ್ಯಕ್ರಮ, ಸಂಸದ ಕುಮಾರ್ ನಾಯಕ್. ಮಹಾನಗರ ಪಾಲಿಕೆ ಉಪ ಆಯುಕ್ತರಾಗಿ ಗುರುಸಿದ್ದಯ್ಯ, ವಲಯ ಆಯುಕ್ತರಾಗಿ ಮೆಹಬೂಬ್ ಜಿಲಾನ್. ಯರಗೇರದಲ್ಲಿ ಹಜರತ್ ಬಡೆ ಸಾಬ್ ದರ್ಗಾ ಉರುಸ್, ವಿಜೃಂಭಣೆಯಿಂದ ನಡೆದ ಗಂಧದ ಮೆರವಣಿಗೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.